ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಒಂದು ಭವ್ಯವಾದ ರಂಗಮಂದಿರದಲ್ಲಿ ಒಂದು ಅದ್ಭುತವಾದ ನಾಟಕ ನಡೆಯುತ್ತಿದೆ. ಅಲ್ಲಿನ ಮುಖ್ಯ ನಟ, ಆತ ಗಂಟೆಗಳ ಕಾಲ ಅತಿ ಭಾರವಾದ, ಬೆವರು ತುಂಬಿದ, ಬಿಗಿಯಾದ ವಸ್ತ್ರಗಳನ್ನು ಧರಿಸಿ ಅಭಿನಯ ಮಾಡ್ತಿದ್ದಾನೆ. ಆ ದೀಪಗಳ ಬಿಸಿಗೆ ಆತನಿಗೆ ವಿಪರೀತ ಆಯಾಸವಾಗಿದೆ. ನಾಟಕದ ಅಂತಿಮ ಘಟ್ಟ ಮುಗಿದು ಪರದೆ ಕೆಳಗಿಳಿಯುವಾಗ ಆ ನಟ ಏನ್ ಮಾಡ್ತಾನೆ? ಅಯ್ಯೋ, ಈ ಭಾರವಾದ ವಸ್ತ್ರಗಳನ್ನ ಕಳಚಬೇಕಲ್ಲ ಅಂತ ಅಳ್ತಾನಾ? ಖಂಡಿತ ಇಲ್ಲ. ಆತ ಬಹಳ ನಿರಾಳವಾಗಿ, ಖುಷಿಯಿಂದ ನೇರವಾಗಿ ಆ ತೆರೆ ಹಿಂದೆಗೆ ಹೋಗಿ ತನ್ನ ಆ ಹಳೆಯ ವಸ್ತ್ರನ ಬಿಸಾಡ್ತಾನಲ್ವಾ? ಹೌದು, ಖಚಿತವಾಗಿ. ಯಾಕಂದ್ರೆ ಆತನಿಗೆ ಮನೆಗೆ ಹೋಗಲು ಶುಭವಾದ, ಸುಂದರವಾದ ಹೊಸ ವಸ್ತ್ರ ಕಾದಿದೆ ಅನ್ನೋ ಅರಿವಿರುತ್ತೆ. ಆ ಹಳೆಯ ವಸ್ತ್ರದ ಮೇಲೆ ಆತನಿಗೆ ಕಿಂಚಿತ್ತೂ ಮೋಹ ಇರಲ್ಲ. ನೋಡಿ, ಇದೇ ಸತ್ಯನ ನಮ್ಮ ಈ ಅನಂತವಾದ ಸೃಷ್ಟಿ ನಾಟಕಕ್ಕೂ ನಾವು ಅನ್ವಯಿಸಬಹುದು. ಎಂತಹ ಅದ್ಭುತವಾದ ಹೋಲಿಕೆ ಇದು! ಆ ನಟನಂತೆ ನಾವೆಲ್ಲರೂ ಕೂಡ ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮಗಳ ಕಾಲ ಈ ಶರೀರರೂಪಿ ವಸ್ತ್ರವನ್ನ ಧರಿಸಿ ಆಯಾಸಗೊಂಡಿದ್ದೇವೆ. ಈ ವಸ್ತ್ರ ಈಗ ಹಳೆಯದಾಗಿದೆ, ಜೀರ್ಣವಾಗಿದೆ, ನಾಟಕದ ಅಂತ್ಯ ಸಮೀಪಿಸ್ತಾ ಇದೆ ಅನ್ನೋ ಅರಿವು ನಮಗಿದ್ರೆ, ಆಗ ಈ ದೇಹವನ್ನ ಬಿಡುವಾಗ ನಮಗೆ ಯಾವುದೇ ಭಯ ಇರಲ್ಲ. ಹೌದು, ಭಯ ಅಥವಾ ದುಃಖ ಇರಬಾರ್ದು. ಬದಲಿಗೆ ಹೊಸ ದೈವಿ ವಸ್ತ್ರವನ್ನ ಧರಿಸುವ ಉತ್ಸಾಹ ಇರಬೇಕು. ಈ ಅರಿವನ್ನೇ ಜಾಗೃತಗೊಳಿಸಲು, ನಮ್ಮನ್ನ ಆ ಕರ್ಮ ಬಂಧನಗಳಿಂದ ಮುಕ್ತಗೊಳಿಸಲು ಪರಮಾತ್ಮನು ಸ್ವತಃ ಎಚ್ಚರಿಸುತ್ತಿದ್ದಾರೆ. ಮಧುರ ಮಕ್ಕಳೇ, ಈ ಡ್ರಾಮಾದಲ್ಲಿ ವಿನಾಶದ ಬಹಳ ಭಾರೀ ನೋನ್ನಾವಣೆ ಇದೆ. ನೀವು ವಿನಾಶಕ್ಕೆ ಮೊದಲು ಕರ್ಮಾತೀತರಾಗಬೇಕು. ನೋಡಿ, ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ಶಬ್ದ ಅಂದ್ರೆ ಆ ನೋಂದಾವಣೆ. ಅಂದ್ರೆ ಮೊದಲೇ ನಿರ್ಧಾರವಾಗಿರೋದು. ಈ ಹಳೆ ಪ್ರಪಂಚದ ವಿನಾಶ ಅನ್ನೋದು ಅದು ಯಾವುದೋ ಆಕಸ್ಮಿಕ ಘಟನೆ ಅಲ್ಲ. ಹೌದು, ಡ್ರಾಮಾದಲ್ಲಿ ಅದು ಮೊದಲೇ ನಿಶ್ಚಿತವಾಗಿದೆ. ನಿಖರವಾಗಿ ಆ ವಿನಾಶದ ಅಂತಿಮ ಘಳಿಗೆ ಬರುವ ಮುನ್ನ ನಾವು ಕರ್ಮಾತೀತ ಸ್ಥಿತಿಯನ್ನ ತಲುಪಲೇಬೇಕು. ಕರ್ಮಾತೀತ ಅಂದ್ರೆ ಕೇವಲ ಪಾಪಕರ್ಮಗಳಿಂದ ಮುಕ್ತರಾಗುವುದಷ್ಟೇ ಅಲ್ಲ, ನಮ್ಮ ಪುಣ್ಯಕರ್ಮಗಳ, ಆ ಸಂಬಂಧಗಳ ಮತ್ತು ಈ ಹಳೆ ವಸ್ತ್ರದ ಮೇಲಿರುವ ಸೂಕ್ಷ್ಮ ಮೋಹದಿಂದಲೂ ಸಂಪೂರ್ಣವಾಗಿ ಅತೀತರಾಗುವುದು ಅಲ್ವಾ? ಒಂದು ಸಣ್ಣ ದಾರ ಕೂಡ ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿಹಾಕಬಾರದು. ಹೌದು, ಅದೇ ಕರ್ಮಾತೀತ ಸ್ಥಿತಿ. ಇದೇ ಕರ್ಮಾತೀತ ಸ್ಥಿತಿಯನ್ನ ತಲುಪಲು ಆ ಭಗವಂತನ ನೇರ ಸಾಮೀಪ್ಯ ಎಷ್ಟು ಮುಖ್ಯ ಅನ್ನೋದನ್ನ ಬಾಬಾ ಅವರು ಇಂದಿನ ಪ್ರಶ್ನೋತ್ತರದಲ್ಲಿ ಬಿಚ್ಚಿಟ್ಟಿದ್ದಾರೆ. ಪ್ರಶ್ನೆ ಹೀಗಿದೆ: ತಂದೆಯ ಯಾವ ಶಬ್ದಗಳ ಆಕರ್ಷಣೆ ಸನ್ಮುಖದಲ್ಲಿದ್ದಾಗ ಬಹಳ ಆಗುತ್ತದೆ? ತಂದೆಯು ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳಿದಾಗ ಈ ಶಬ್ದಗಳು ಸನ್ಮುಖದಲ್ಲಿದ್ದಾಗ ಬಹಳ ಆಕರ್ಷಿಸುತ್ತವೆ, ಸನ್ಮುಖದಲ್ಲಿ ಕೇಳಲು ಬಹಳ ಚೆನ್ನಾಗಿರುತ್ತದೆ. ಮಧುಬನವು ಎಲ್ಲ ಮಕ್ಕಳನ್ನು ಆಕರ್ಷಣೆ ಮಾಡುತ್ತದೆ, ಏಕೆಂದರೆ ಇಲ್ಲಿ ಈಶ್ವರಿಯ ಪರಿವಾರವಿದೆ, ಬ್ರಾಹ್ಮಣರ ಸಂಘಟನೆ ಇದೆ, ಬ್ರಾಹ್ಮಣರು ಪರಸ್ಪರ ಜ್ಞಾನದ ವಿನಿಮಯವನ್ನೇ ಮಾಡುತ್ತಾರೆ. ಆಹಾ, ಈ ಉತ್ತರ ಇದೆಯಲ್ಲ, ಇದು ನಮ್ಮ ಆತ್ಮದ ಆಳವಾದ ಹಸಿವನ್ನ ಎಷ್ಟು ಸ್ಪಷ್ಟಪಡಿಸುತ್ತೆ. ಲೌಕಿಕ ಜಗತ್ತಿನಲ್ಲಿ ನಮಗೆ ಎಷ್ಟೇ ಸಂಬಂಧಗಳಿದ್ರೂ ಒಂಥರ ಆಂತರಿಕವಾಳಿ ಖಾಲಿತನ ಇರುತ್ತೆ. ಹೌದು, ಆತ್ಮ ಸದಾಕಾಲ ಆ ಒಬ್ಬ ಪರಮತಂದೆಯ ಶುದ್ಧ ಪ್ರೀತಿಗಾಗಿ ಹಂಬಲಿಸ್ತಾ ಇರುತ್ತೆ. ಪರಮಾತ್ಮನೇ ಸ್ವತಃ ಎದುರಿಗೆ ಕುಳಿತು, ಮಕ್ಕಳೇ, ನೀವು ನನ್ನವರಾಗಿದ್ದೀರಿ ಅಂತ ಹೇಳಿದಾಗ ಆ ಜನ್ಮ ಜನ್ಮಾಂತರದ ಬಾಯಾರಿಕೆ ನೀಗಿದಂತಾಗುತ್ತೆ. ನಿಜ. ಮತ್ತೆ ಬಾಬಾ ಮಧುಬನದ ಬಗ್ಗೆಯೂ ಹೇಳಿದ್ದಾರೆ. ಮಧುಬನ ಕೇವಲ ಭೌಗೋಳಿಕ ಸ್ಥಳ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದೊಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ. ಲೌಕಿಕ ಸಂಘಟನೆಗಳಲ್ಲಿ ನಾವೇನ್ ನೋಡ್ತೀವಿ? ಕೇವಲ ದೇಹದ ಆಕರ್ಷಣೆ, ಅಹಂಕಾರ ಅಥವಾ ಸ್ವಾರ್ಥ ಇರುತ್ತೆ. ಹೌದು, ಆದರೆ ಬ್ರಾಹ್ಮಣರ ಈ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಆ ಜ್ಞಾನದ ಮಂಥನದಲ್ಲಿ ತೊಡಗಿರ್ತಾರೆ. ಈ ವಾತಾವರಣವೇ ನಮ್ಮ ಆತ್ಮವನ್ನ ಆ ದೇಹ ಭಾನದಿಂದ ಮೇಲೆಕ್ಕೆತ್ತುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ ನೋಡಿ. ನಾವು ಲೌಕಿಕ ಪ್ರಪಂಚದಲ್ಲೋ ಅನೇಕ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ, ಅಲ್ಲಿಯೂ ನಮ್ಗೆ ತಾತ್ಕಾಲಿಕವಾದ ಶಾಂತಿ ಸಿಗುತ್ತೆ. ಭೌತಿಕ ಯಾತ್ರೆಗೂ ಮತ್ತು ಶಿವ ಬಾಬಾ ಕಲಿಸ್ತಾ ಇರೋ ಈ ಅವಿನಾಶಿ ಯಾತ್ರೆ ಅಂದ್ರೆ ಈ ಆತ್ಮಿಕ ಯಾತ್ರೆಗೂ ಇರುವ ಮೂಲಭೂತ ವ್ಯತ್ಯಾಸ ಏನು? ಲೌಕಿಕ ಯಾತ್ರೆಯಿಂದ ಮನುಷ್ಯ ರೇಖೆ ಬದಲಾಗಲ್ಲ. ಇದು ಬಹಳ ಗಹನವಾದ ಪ್ರಶ್ನೆ. ಭೌತಿಕ ತೀರ್ಥಯಾತ್ರೆಗಳಲ್ಲಿ ಮನುಷ್ಯರು ತಮ್ಮ ಆ ಭೌತಿಕ ಶರೀರದೊಂದಿಗೆ ಪ್ರಯಾಣ ಮಾಡ್ತಾರೆ.
ಕೆಲವು ದಿನಗಳ ಕಾಲ ಪುಣ್ಯಕ್ಷೇತ್ರಗಳಲ್ಲಿರ್ತಾರೆ, ಆದ್ರೆ ಅಲ್ಲಿಂದ ಮತ್ತೆ ಅದೇ ಹಳೆಯ ಮೃತ್ಯುಲೋಕದ ದುಃಖಕ್ಕೆ ಮರಳ್ತಾರೆ. ಹೌದು, ಅದೇ ಅಶಾಂತಿ, ಅದೇ ಹಳೆಯ ಅಭ್ಯಾಸಗಳಿಗೆ ವಾಪಸ್ ಬರ್ತಾರೆ. ಅವರ ಆ ಪ್ರಜ್ಞೆಯಲ್ಲಿ ಯಾವುದೇ ಬದಲಾವಣೆ ಆಗಿರಲ್ಲ. ಆದರೆ ಶಿವ್ಬಾಬಾ ಕಲಿಸ್ತಿರುವ ಈ ಆತ್ಮಿಕ ಯಾತ್ರೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಬುದ್ಧಿಯ ಪ್ರಯಾಣ. ಇಲ್ಲಿ ಹೆಜ್ಜೆಗಳನ್ನ ಇಡುವುದು ನಮ್ಮ ಕಾಲಿನಿಂದ ಅಲ್ಲ, ಬದಲಿಗೆ ನಮ್ಮ ಸಂಕಲ್ಪಗಳಿಂದ. ನಿಖರವಾಗಿ ಬುದ್ಧಿಯ ಮೂಲಕ ಆ ಪರಮಧಾಮದತ್ತ ಪಯಣ ಬೆಳೆಸಿದಾಗ ಆತ್ಮ ತನ್ನ ಆ ಮೂಲ ಶುದ್ಧ ಸ್ವರೂಪವನ್ನ ಅರಿಯುತ್ತೆ. ಈ ಯಾತ್ರೆಯ ಅಂತಿಮ ಗುರಿ ಶಾಶ್ವತವಾಗಿ ಈ ಮೃತ್ಯುಲೋಕದಿಂದ ಬಿಡುಗಡೆ ಹೊಂದಿ ಅಮರಲೋಕವನ್ನ ತಲುಪುವುದು. ಅದಕ್ಕಾಗಿಯೇ ಬಾಬಾ ಇದನ್ನ ಅವಿನಾಶಿ ಯಾತ್ರೆ ಅಂತ ಕರೆಯುವುದು. ಇದನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಮನುಷ್ಯರು ಸಾವಿಗೆ ಅಷ್ಟೊಂದು ಹೆದರಲು ಕಾರಣ ಏನು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಲೌಕಿಕ ಜಗತ್ತಿನಲ್ಲಿ ಮರಣ ಅಂದ್ರೆ ಸರ್ವಸ್ವದ ನಾಶ ಅನ್ನೋ ಭಯ ಇದೆ. ಆದ್ರೆ ನಮ್ಮ ಈ ಜ್ಞಾನ ಮಾರ್ಗದಲ್ಲಿ ನಾವು ಸಾವನ್ನ ಕೇವಲ 84 ಜನ್ಮಗಳ ಹಳೆಯ ಕೊಳೆಯಾದ ವಸ್ತ್ರವನ್ನ ಬಿಡುವ ಪ್ರಕ್ರಿಯೆ ಅಂತ ಮಾತ್ರ ನೋಡ್ತೀವಿ. ಆದ್ರೆ ಇದನ್ನ ನಮ್ಮ ಆಚರಣೆಗೆ ತರೋದು ಅಷ್ಟ್ ಸುಲಭನಾ? ಆ ಜೀವಿಸುವ ಮೂಲಭೂತ ಪ್ರವೃತ್ತಿಯನ್ನ ಜ್ಞಾನದ ಮೂಲಕ ಹೇಗೆ ಮೀರಿ ನಿಲ್ಲಬಹುದು? ಖಂಡಿತವಾಗಿಯೂ ಇದು ಸುಲಭವಲ್ಲ. ಅದಕ್ಕಾಗಿಯೇ ನಮ್ಗೆ ಪುರುಷಾರ್ಥ ಬೇಕಾಗಿರೋದು. ನಾವೆಲ್ಲರೂ ಆ ದೇಹಾಭಿಮಾನದ ಆಳವಾದ ನಿದ್ರೆಯಲ್ಲಿದ್ದೀವಿ. ನಾನೇ ಈ ಶರೀರ ಅನ್ನೋ ಭ್ರಮೆ ನಮ್ಮ ನರನರಗಳಲ್ಲೂ ಬೇರೂರ್ಬಿಟ್ಟಿದೆ. ಜ್ಞಾನ ಮಾತ್ರ ಈ ಭ್ರಮೆಯನ್ನ ಕತ್ತರಿಸಬಲ್ಲದು. ಯಾವಾಗ ಆತ್ಮ ತಾನು ಆ ಸತ್ಯಯುಗದ ಸತೋಪ್ರಧಾನ ದೈವೀ ವಸ್ತ್ರವನ್ನ, ಅಂದ್ರೆ ಆ ಲಕ್ಷ್ಮೀನಾರಾಯಣರಂಥ ಸ್ವರೂಪವನ್ನ ಪಡೆಯಲಿದ್ದೇನೆ ಅನ್ನೋ ಸ್ಪಷ್ಟತೆಯನ್ನ ಹೊಂದುತ್ತದೆಯೋ, ಆಗ ಮಾತ್ರ ಈ ತಮೋಪ್ರಧಾನ ಹಳೆಯ ಶರೀರದ ಮೇಲಿನ ಆ ವ್ಯಾಮೋಹ ಕಳ್ಚುತ್ತೆ ಅಲ್ವಾ? ಹೌದು. ಈ ಕಲಿಯುಗದ ರಾವಣ ರಾಜ್ಯದ ಅಂಧಕಾರದಿಂದ ಆ ರಾಮರಾಜ್ಯದ ಸುವರ್ಣಯುಗಕ್ಕೆ ಹೋಗ್ಬೇಕಾದ್ರೆ ನಾವು ಈ ಹಳೆಯ ವಸ್ತ್ರವನ್ನ ಖುಷಿಯಿಂದ ಬಿಡಲು ಸಿದ್ಧರಿರಲೇಬೇಕು. ವಸ್ತ್ರದ ಮಾತೇ ಬಂದಾಗ ಇಲ್ಲೊಂದು ಅತ್ಯಂತ ಕುತೂಹಲಕಾರಿಯಾದ ವಿಪರ್ಯಾಸ ಇದೆ ನೋಡಿ. ಈ ಸಂಗಮ ಯುಗದಲ್ಲಿ ನಾವಾತ್ಮರು ಈ ಹಳೆಯ ಶರೀರದಲ್ಲಿ ಗುಪ್ತವೇಷದಲ್ಲಿದ್ದೀವಿ, ನಾವು ದೇವತೆಗಳಾಗಲಿದ್ದೀವಿ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಸ್ವಲ್ಪವೂ ತಿಳಿದಿಲ್ಲ. ಅಷ್ಟೇ ಅಲ್ಲ, ನಮ್ಗೆ ರಾಜಯೋಗ ಕಲಿಸಲು ಬಂದಿರುವ ಪರಮಾತ್ಮನೂ ಸಹ ಗುಪ್ತವೇಷದಲ್ಲೇ ಬಂದಿದ್ದಾರೆ. ಭಗವಂತನೇಕೆ ಹೀಗೆ ವೃದ್ಧನ ತನುವನ್ನ ಆರಿಸಿಕೊಳ್ಳಬೇಕು? ಆಕಾಶದಿಂದ ದಿವ್ಯ ಬೆಳಕಿನೊಂದಿಗೆ ಪ್ರತ್ಯಕ್ಷರಾಗ್ಬೋದಿತ್ತಲ್ವಾ? ಇದು ಪರಮಾತ್ಮನ ಅತ್ಯಂತ ಸುಂದರವಾದ ಲೀಲೆ ನೋಡಿ. ಭಗವಂತನಿಗೆ ತನ್ನದೇ ಆದ ಭೌತಿಕ ಶರೀರವಿಲ್ಲ. ಆತ ಅಜನ್ಮ. ಒಂದು ವೇಳೆ ಪರಮಾತ್ಮನು ತನ್ನ ಪೂರ್ಣ ದಿವ್ಯತೆಯೊಂದಿಗೆ ಪವಾಡಗಳೊಂದಿಗೆ ಆಗಮಿಸಿದರೆ ಏನಾಗ್ತಿತ್ತು? ಇಡೀ ಜಗತ್ತು ಕೇವಲ ಭಯದಿಂದಲೋ ಅಥವಾ ಸ್ವಾರ್ಥದಿಂದಲೋ ಆತನ ಹಿಂದೆ ಓಡಿ ಬರ್ತಿತ್ತು. ಜನ ಪವಾಡಗಳ ಹಿಂದೆ ಹೋಗ್ತಿದ್ರು. ಹೌದು. ಆದರೆ ಭಗವಂತನಿಗೆ ಬೇಕಾಗಿರೋದು ಭಯದ ಭಕ್ತಿಯಲ್ಲ, ಬುದ್ಧಿಪೂರ್ವಕವಾದ ಆ ಆತ್ಮಿಕ ಪ್ರೀತಿ. ಅದಕ್ಕಾಗಿಯೇ ಅವರು ಬ್ರಹ್ಮಬಾಬಾರವರ ವೃದ್ಧ ತನುವನ್ನ ಆಧರಿಸ್ತಾರೆ. ಈ ಗುಪ್ತ ವೇಷ ನಮ್ಮ ಬುದ್ಧಿಯ ಮೂರನೇ ಕಣ್ಣಿನ ಪರೀಕ್ಷೆ ಮಾಡುತ್ತೆ. ಯಾರು ನಿಜವಾಗಿಯೂ ದೇಹಾಭಿಮಾನವನ್ನ ದಾಟಿ ಆತ್ಮಿಕ ದೃಷ್ಟಿಯನ್ನ ಬೆಳೆಸ್ಕೊಂಡಿದ್ದಾರೆಯೋ ಅವರು ಮಾತ್ರ ಈ ಸಾಧಾರಣ ವೇಷದ ಹಿಂದಿರುವ ಆ ಅಸಾಧಾರಣ ತಂದೆಯನ್ನ ಗುರುತಿಸಬಲ್ಲರು. ಎಂತಹ ಅದ್ಭುತವಾದ ಮಾತು! ಬಾಬಾವರ ಈ ಪ್ರವೇಶ ನಮ್ಗೆ ಇನ್ನೊಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಲೌಕಿಕ ಜಗತ್ತಿನಲ್ಲಿ ನಾವು ಯಾರನ್ನಾದ್ರೂ ಪ್ರೀತಿಸಿದರೆ ಅವರ ಮೇಲೆ ನಮ್ಗೆ ತೀವ್ರವಾದ ಮೋಹ ಉಂಟಾಗುತ್ತೆ. ಮೋಹವಿದ್ದಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ. ಆದರೆ ಶಿವಬಾಬಾ ಅವರು ಈ ಹಳೆಯ ಪ್ರಪಂಚದ ವಿನಾಶವನ್ನ ಮಾಡಿಸ್ತಾ ಇದ್ದಾರೆ, ಆದ್ರೂ ಅವರು ಮೋಹಜೀತರಾಗಿದ್ದಾರೆ. ಇದು ಹೇಗೆ ಸಾಧ್ಯ? ಪ್ರೀತಿಯೂ ಇರ್ಬೇಕು, ಆದ್ರೆ ಮೋಹವೂ ಇರಬಾರ್ದು. ಇದರ ಹಿಂದಿನ ಆ ಸೂಕ್ಷ್ಮತೆ ಏನು? ಲೌಕಿಕ ಪ್ರೀತಿಗೂ ಮತ್ತು ಪರಮಾತ್ಮನ ಪ್ರೀತಿಗೂ ಇರುವ ಅಂತರವೇ ಇದು. ಲೌಕಿಕ ಪ್ರೀತಿ ಕೇವಲ ಶರೀರದ ಆಕರ್ಷಣೆ ಮತ್ತು ನಿರೀಕ್ಷೆಗಳ ಮೇಲೆ ನಿಂತಿದೆ. ಅದನ್ನೇ ನಾವು ಮೋಹ ಅಂತೀವಿ. ಎಲ್ಲಿ ನಿರೀಕ್ಷೆ ಇರುತ್ತೋ ಅಲ್ಲಿ ಬಂಧನ ಇದ್ದೇ ಇರುತ್ತೆ. ಹೌದು, ನಿರೀಕ್ಷೆಗಳು ಮುರಿದಾಗ ದುಃಖ ಆಗತ್ತೆ. ಖಂಡಿತ. ಆದರೆ ಶಿವಬಾಬಾ ಅವರ ಪ್ರೀತಿ ಸಂಪೂರ್ಣವಾಗಿ ನಿರೀಕ್ಷೆಗಳಿಲ್ಲದ ಅನಾಸಕ್ತ ಪ್ರೀತಿ. ಅವರಿಗೆ ಈ ಹಳೆಯ ಕೊಳೆಯಾದ ಪ್ರಪಂಚದ ಮೇಲೆ ವೈರಾಗ್ಯ ಇದೆ, ಆದರೆ ಆತ್ಮಗಳ ಮೇಲೆ ಅಗಾಧವಾದ ಕರುಣೆ ಇದೆ. ಅವರು ಸದಾ ಕಲ್ಯಾಣಕಾರಿ. ಅವರು ಹಳೆಯದನ್ನ ನಾಶ ಮಾಡುವುದು ಹೊಸ ಪರಿಶುದ್ಧ ಪ್ರಪಂಚವನ್ನ ನಿರ್ಮಿಸುವುದಕ್ಕಾಗಿ ಮಾತ್ರ. ನಾವು ಸಹ ಇದೇ ರೀತಿಯ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು. ಕುಟುಂಬದಲ್ಲಿದ್ರೂ ಕಮಲದ ಹೂವಿನಂತೆ ಅಂಟದಂತೆ ಇರ್ಬೇಕು ಅಲ್ವಾ? ಹೌದು, ಅದೇ ಸರಿಯಾದ ಪುರುಷಾರ್ಥ. ಕಮಲದ ಹೂವಿನಂತೆ ಇರೋದು. ಈ ವೈರಾಗ್ಯವೇ ನಮ್ಮನ್ನ ಚೈತನ್ಯ ಶಿವಾಲಯದ ಕಡೆಗೆ ಕೊಂಡೊಯ್ಯುತ್ತೆ. ಬಾಬಾ ಅವರು ಮುರಳಿಯಲ್ಲಿ ಒಂದು ಸ್ಪಷ್ಟವಾದ ಹೋಲಿಕೆಯನ್ನ ನೀಡಿದ್ದಾರೆ.
ಬಿರ್ಲಾದವರು ಲಕ್ಷ್ಮೀನಾರಾಯಣರ ಭವ್ಯವಾದ ಆದರೆ ಜಡ ಮಂದಿರಗಳನ್ನ ಕಟ್ಟಿಸ್ತಾರೆ. ಜನ ಅಲ್ಲಿಗೆ ಹೋಗಿ ಬೇಡ್ಕೊಳ್ತಾರೆ. ಆದ್ರೆ ಬಾಬಾ ಅವರು ನಮ್ಮ ಮೂಲಕ ಈ ಇಡೀ ಭೂಮಿಯನ್ನೇ ಚೈತನ್ಯ ಶಿವಾಲಯವನ್ನಾಗಿ ಅಂದ್ರೆ ಸ್ವರ್ಗವನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯದಲ್ಲಿ ಮಾತೆಯರ ಪಾತ್ರವನ್ನ ಬಾಬಾ ಬಹಳ ಎತ್ತರದಲ್ಲಿ ಇಟ್ಟಿದ್ದಾರೆ, ಹೌದಲ್ವಾ? ಖಂಡಿತವಾಗಿಯೂ. ನೋಡಿ, ಭಕ್ತಿ ಮಾರ್ಗದಲ್ಲಿ ಮಾತೆಯರನ್ನ ಕಡೆಗಣಿಸಲಾಗಿತ್ತು. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಅವರು ಮಾತೆಯರನ್ನೇ ಶಿವಶಕ್ತಿಯರನ್ನಾಗಿ ಮಾಡಿ ಜಗತ್ತಿಗೆ ಬೆಳಕು ನೀಡುವ ಅತಿದೊಡ್ಡ ಜವಾಬ್ದಾರಿಯನ್ನ ಅವರ ಹೆಗಲಿಗೆ ಹಾಕಿದ್ದಾರೆ. 84 ಜನ್ಮಗಳ ಈ ಅದ್ಭುತ ಕಥೆಯನ್ನ ಸಮಾಜಕ್ಕೆ ತಿಳಿಸೋದು ಸಣ್ಣ ವಿಷಯವೇನಲ್ಲ. ಮಾತೆಯರ ಸಹನೆ ಮತ್ತು ಪ್ರೀತಿ ಇವೆರಡೂ ಈ ಕಾರ್ಯಕ್ಕೆ ಅತ್ಯಂತ ಅಗತ್ಯ. ಆದರೆ ಇಲ್ಲೊಂದು ಪ್ರಾಯೋಗಿಕವಾದ ಸಮಸ್ಯೆ ಬರುತ್ತೆ. ಅನೇಕ ಮಾತೆಯರು ಲೌಕಿಕ ಬಂಧನಗಳಲ್ಲಿ ಸಿಲುಕಿರುತ್ತಾರೆ. ಕುಟುಂಬದ ವಿರೋಧ ಇರಬಹುದು, ಸೇವಾರ್ಥವಾಗಿ ಹೊರಗೆ ಹೋಗಲು ಅವರಿಗೆ ಅನುಮತಿ ಸಿಗದೇ ಇರಬಹುದು. ಅಂತಹ ಸಮಯದಲ್ಲಿ ಅವರು ನಿರಾಸೆಗೊಳ್ಳುವುದಿಲ್ಲವೇ? ಅವರ ಪುರುಷಾರ್ಥ ಹೇಗೆ ಸಾಗಬೇಕು? ಇದಕ್ಕಾಗಿಯೇ ಬಾಬಾ ಅವರು ಎಂತಹ ಅಭಯ ನೀಡಿದಾರೆಂದ್ರೆ, ಜ್ಞಾನದ ಪ್ರಸಾರ ಕೇವಲ ಮಾತಿನಿಂದಲ್ಲ, ನಮ್ಮ ಆಂತರಿಕ ಸ್ಥಿತಿಯಿಂದಲೂ ಆಗುತ್ತೆ. ಮನೆಯಲ್ಲಿಯೇ ಕುಳಿತು ನೆನಪಿನ ಯಾತ್ರೆ ಅಂದ್ರೆ ಯಾದ್ ಮಾಡಬಹುದು. ಮಧುಬನಕ್ಕೆ ಬರುವುದು ಆತ್ಮಕ್ಕೆ ಹೊಸ ಚೈತನ್ಯವನ್ನ ನೀಡುತ್ತೆ ನಿಜ. ಆದರೆ ಮನೆಯಲ್ಲಿದ್ರೂ ಆ ಪಾರಲೌಕಿಕ ತಂದೆಯೊಂದಿಗೆ ನಮ್ಮ ಬುದ್ಧಿಯ ಸಂಪರ್ಕವನ್ನ ನಿರಂತರವಾಗಿ ಇಟ್ಕೊಳ್ಬೋದು. ಹೊರಗೆ ಲೌಕಿಕ ತಂದೆಯಿದ್ರೂ ಪತಿಯಿದ್ರೂ ಮನಸ್ಸಿನೊಳಗಿನ ಪ್ರೀತಿ ಕೇವಲ ಆ ಒಬ್ಬ ಪರಮಾತ್ಮನ ಮೇಲಿರ್ಬೇಕು. ಹೌದು, ಆ ಆಂತರಿಕ ಸ್ವಾತಂತ್ರ್ಯವನ್ನ ಯಾರೂ ಕದ್ಕೊಳ್ಳಲು ಸಾಧ್ಯವಿಲ್ಲ. ಬಾಬಾ ಹೇಳುವಂತೆ ಬ್ರಾಹ್ಮಣರಾದ ನಾವು ಈ ಕೊಕ್ಕರೆಗಳ ಅಂದ್ರೆ ವಿಕಾರಿಗಳ ಮಧ್ಯೆ ಇರುವ ಹಂಸಗಳಿದ್ದಂತೆ. ಹಂಸ ಎಂದಿಗೂ ಕೊಳೆಯನ್ನ ತಿನ್ನುವುದಿಲ್ವಲ್ವಾ? ನಿಜ. ಈ ಮಾತಿನಿಂದ ಸನ್ಯಾಸಿಗಳಿಗೂ ಮತ್ತು ನಮಗೂ ಇರುವ ವ್ಯತ್ಯಾಸ ಸ್ಪಷ್ಟವಾಗುತ್ತೆ. ಸನ್ಯಾಸಿಗಳು ಜವಾಬ್ದಾರಿಗಳಿಂದ ಓಡಿಹೋಗಿ ನಿವೃತ್ತಿ ಮಾರ್ಗವನ್ನ ಹಿಡಿತಾರೆ. ಆದ್ರೆ ಭಾರತದ ಪ್ರಾಚೀನ ಮಾರ್ಗವೇ ಪ್ರವೃತ್ತಿ ಮಾರ್ಗವಾಗಿದೆ. ನಾವು ಸಂಸಾರದಲ್ಲಿದ್ದುಕೊಂಡೇ ಪವಿತ್ರರಾಗ್ಬೇಕು. ಬಾಬಾ ಹೇಳ್ತಾರೆ, ಕುಟುಂಬದಲ್ಲಿ ಬದುಕುತ್ತಲೇ ವಾನಪ್ರಸ್ಥ ಅವಸ್ಥೆಯನ್ನ ತಲುಪಬೇಕು ಅಂತ. ಸಾಮಾನ್ಯವಾಗಿ ವಾನಪ್ರಸ್ಥ ಅಂದ್ರೆ ವಯಸ್ಸಾದ್ಮೇಲೆ ಕಾಡಿಗೆ ಹೋಗೋದು ಅಂತ ಜನ ಅಂದ್ಕೊಂಡಿದ್ದಾರೆ. ಆದ್ರೆ ನಮ್ಮ ಈ ಜ್ಞಾನ ಮಾರ್ಗದಲ್ಲಿ ಇದರ ಅರ್ಥವೇನು? ಜ್ಞಾನ ಮಾರ್ಗದಲ್ಲಿ ವಾನಪ್ರಸ್ಥ ಅನ್ನೋದು ವಯಸ್ಸಿಗೆ ಸಂಬಂಧಿಸಿದ್ದೇ ಅಲ್ಲ. ಇದು ಸಂಪೂರ್ಣವಾಗಿ ಮನಸ್ಸಿನ ಸ್ಥಿತಿ. ವಾನಪ್ರಸ್ಥ ಅಂದ್ರೆ ಶಬ್ದದಿಂದ, ಆಕರ್ಷಣೆಯಿಂದ ಆಚೆಗೆ ಹೋಗಿ ಆ ಪರಮಧಾಮದ ಶಾಂತಿಯಲ್ಲಿ ನೆಲೆಸುವುದು. ಈಗ ಪ್ರತಿಯೊಬ್ಬರೂ ಮಕ್ಕಳೋ ವೃದ್ಧರೋ ಅನ್ನೋ ಭೇದವಿಲ್ಲದೆ ಈ ವಾನಪ್ರಸ್ಥ ಸ್ಥಿತಿಯನ್ನ ತಲುಪಲೇಬೇಕು. ಯಾಕಂದ್ರೆ ಸಮಯ ಮುಗಿಯುತ್ತಾ ಬಂದಿದೆ. ಹೌದು. ಬಾಬಾ ಅವರು ಒಂದು ಕಠಿಣವಾದ ಎಚ್ಚರಿಕೆ ನೀಡಿದ್ದಾರೆ. ವಿನಾಶದ ಸಮಯ ನಿಶ್ಚಿತವಾಗಿದೆ. ಅದೊಂದು ಆ ಅಂತಿಮ ಘಳಿಗೆಯ ಸ್ಫೋಟಕದಂತೆ ಕಾಯ್ತಾ ಇದೆ. ಪ್ರಾಕೃತಿಕ ವಿಕೋಪಗಳು ಒಮ್ಮಿಂದೊಮ್ಮೆಲೆ ಎರಗುವ ಮುನ್ನ ನಮ್ಮ ಹಳೆಯ ಕರ್ಮದ ಲೆಕ್ಕಾಚಾರಗಳನ್ನ ನಾವು ಸಂಪೂರ್ಣವಾಗಿ ಚುಕ್ತ ಮಾಡಿಕೊಳ್ಳೇಬೇಕು. ಆದ್ರೆ ಈ ಲೆಕ್ಕಾಚಾರಗಳನ್ನ ಚುಕ್ತ ಮಾಡುವುದು ಅಷ್ಟು ಸುಲಭನಾ? ಮಾಯೆ ನಮ್ಮನ್ನ ಸುಮ್ಮನೆ ಬಿಡುತ್ತಾ? ನಮ್ಮ ಯಾದ್ನ ನಿರಂತರತೆಯನ್ನ ಒಡೆಯಲು ಅದು ಸದಾ ಕಾಯ್ತಾ ಇರುತ್ತೆ. ಅನೇಕ ಬಾರಿ ಮಕ್ಕಳು ಮಾಯೆಯ ಹೊಡೆತಕ್ಕೆ ಸಿಲುಕಿ ತಮ್ಮ ಸ್ಥಿತಿಯನ್ನ ಕಳೆದುಕೊಂಡು ಮುಖ ಕಪ್ಪಾಗಿಸಿಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಹಾಗಾದ್ರೆ ಈ ಅಸಂಖ್ಯಾತ ವಿಕರ್ಮಗಳನ್ನ, ಜನ್ಮಜನ್ಮಾಂತರದ ಪಾಪಗಳನ್ನ ಭಸ್ಮ ಮಾಡಲು ಇರುವ ಪ್ರಕ್ರಿಯೆ ಏನು? ಆ ಒಂದೇ ಒಂದು ದಾರಿ ಅಂದ್ರೆ ಯೋಗಾಗ್ನಿ. ನೋಡಿ, ಯೋಗ ಅಂದ್ರೆ ಕೇವಲ ಕಣ್ಣು ಮುಚ್ಚಿಕೊಂಡು ಮೂರ್ಛೆ ಹೋದಂತೆ ಕುಳಿತುಕೊಳ್ಳೋದಲ್ಲ. ಅದು ಕೇವಲ ಧ್ಯಾನದ ಭ್ರಮೆ. ಬಾಬಾ ಹೇಳುವ ಯೋಗಾಗ್ನಿ ಒಂದು ಅತ್ಯಂತ ಕ್ರಿಯಾಶೀಲ ಪ್ರಕ್ರಿಯೆ. ನಮ್ಮ ಲೌಕಿಕ ಆಲೋಚನೆಗಳು ಸಮಾನಾಂತರವಾಗಿರುತ್ತವೆ. ಅಂದ್ರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಿಯುತ್ತಿರುತ್ತವೆ. ಹೌದು, ಮನಸ್ಸು ಸದಾ ಅಲೆದಾಡುತ್ತಾ ಇರುತ್ತೆ. ಖಂಡಿತ. ಆದರೆ ಯೋಗಾಗ್ನಿ ಎಂದ್ರೆ ನಮ್ಮ ಬುದ್ಧಿಯನ್ನ ನೇರವಾಗಿ ಮೇಲ್ಮುಖವಾಗಿ, ಅಂದ್ರೆ ಆ ಪರಮಧಾಮದಲ್ಲಿರುವ ಜ್ಯೋತಿರ್ಬಿಂದು ಶಿವಬಾಬಾನ ಕಡೆಗೆ ಜೋಡಿಸುವುದು. ಆ ನಿರಂತರ ತೀವ್ರವಾದ ಏಕಾಗ್ರತೆಯಿಂದ ಒಂದು ಆಧ್ಯಾತ್ಮಿಕ ಘರ್ಷಣೆ ಉಂಟಾಗತ್ತೆ. ಇದೇ ಯೋಗಾಗ್ನಿ. ಈ ಅಗ್ನಿಯು ನಮ್ಮ ಒಳಗಿರುವ ಆ ತಮೋಪ್ರಧಾನ ಕೊಳಕನ್ನ, ಹಳೆಯ ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಸುಟ್ಟು ಹಾಕತ್ತೆ. ಆಗ ಮಾತ್ರ ಆತ್ಮ ಪುನಃ ಸತೋಪ್ರಧಾನವಾಗಲೂ ಸಾಧ್ಯ. ಎಂತಹ ಸ್ಪಷ್ಟವಾದ ಚಿತ್ರಣ ಇದು! ವಿನಾಶದ ಸಮಯದಲ್ಲಿ ಪ್ರಪಂಚವೆಲ್ಲ ಹಾಹಾಕಾರದಲ್ಲಿರುವಾಗ ನಮ್ಮ ಸ್ಥಿತಿ ಅಲುಗಾಡಬಾರದು. ಸೊಳ್ಳೆಗಳೋಪಾದಿಯಲ್ಲಿ ಶರೀರಗಳನ್ನ ಖುಷಿಯಿಂದ ಬಿಡುವ ಆ ಕರ್ಮಾತೀತ ಸ್ಥಿತಿಗೆ ನಾವು ತಲುಪಲೇಬೇಕು.
ನಮ್ಮ ಗುರಿ ಎಷ್ಟು ಎತ್ತರದ್ದಾಗಿದೆ ಅನ್ನೋದನ್ನ ಪ್ರತಿಯೊಂದು ಪಾಯಿಂಟ್ ನಮಗೆ ನೆನಪಿಸುತ್ತೆ. ಈಗ ಮುರಳಿಯ ಅತ್ಯಂತ ಸುಂದರವಾದ ಘಟ್ಟಕ್ಕೆ ಬಂದಿದ್ದೀವಿ. ಬಾಬಾರವರ ಯಾದ್ ಪ್ಯಾರ್ ಅನ್ನ ಮುರಳಿಯಲ್ಲಿರುವಂತೆಯೇ ಶಬ್ದಶಃ ಓದುತ್ತೇನೆ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಮ್ಮ ನಮಸ್ತೆ. ಬಾಬಾ ಅವರಿಂದ ಇಷ್ಟು ಅಗಾಧವಾದ ಪ್ರೀತಿಯನ್ನು ಪಡೆದ ನಂತರ ಆ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅನ್ನೋದೇ ಧಾರಣೆ. ಹೌದು, ಬಾಬಾ ಅವರು ಇಂದು 2 ಮುಖ್ಯ ಧಾರಣೆಗಳನ್ನ ನೀಡಿದ್ದಾರೆ. ಮೊದಲನೇದಾಗಿ, ತನು, ಮನ, ಧನದಿಂದ ಆತ್ಮಿಕ ಸೇವೆಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಕೊಳ್ಬೇಕು. ಇತರರಿಗೂ ಆ ತಂದೆಯ ಪರಿಚಯ ನೀಡಿ ಅವರನ್ನ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ವಿನಾಶಕ್ಕೆ ಮೊದಲೇ ಕರ್ಮಾತೀತರಾಗಲು ತಂದೆಯ ಸತತ ಯಾದ್ನಲ್ಲಿರಬೇಕು. ಇನ್ನು 2ನೇ ಧಾರಣೆ ಇನ್ನಷ್ಟು ಕಠಿಣವಾಗಿದೆ. ತಂದೆಯ ಸಮಾನ ಮೋಹಜೀತರಾಗಬೇಕು. ಆತ್ಮಕ್ಕೆ ಆತ್ಮದ ಜೊತೆ, ಶರೀರದ ಜೊತೆ ಉಂಟಾಗಿರುವ ಎಲ್ಲಾ ವ್ಯಾಮೋಹವನ್ನ ಬಿಟ್ಟು ಕೇವಲ ಒಬ್ಬ ತಂದೆಯಲ್ಲಿ ಮಾತ್ರ ಪ್ರೀತಿಯನ್ನಿಡಬೇಕು. ಇದನ್ನ ಪ್ರಾಯೋಗಿಕವಾಗಿ ಮಾಡುವುದು ಹೇಗೆ? ಇದನ್ನ ಪ್ರಾಯೋಗಿಕವಾಗಿ ಸಾಧಿಸಲೇ ಬಾಬಾ ಅವರು ಇಂದಿನ ವರದಾನವನ್ನು ನಮಗೆ ನೀಡಿದ್ದಾರೆ. ಆ ವರದಾನ ಹೀಗಿದೆ: ಸರ್ವಶಕ್ತಿವಂತನ ಜೊತೆಯ ಸ್ಮೃತಿಯ ಮೂಲಕ ಸಮಸ್ಯೆಗಳನ್ನು ದೂರಗೊಳಿಸುವಂಥ ಪರಮಾತ್ಮ ಸ್ನೇಹಿ ಭವ. ಯಾವ ಮಕ್ಕಳು ಪರಮಾತ್ಮ ಸ್ನೇಹಿಯಾಗಿರುತ್ತಾರೆಯೋ ಅವರು ಆ ಸ್ನೇಹಿಯನ್ನು ಸದಾ ತಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತಾರೆ. ಇದರಿಂದ ಯಾವುದೇ ಸಮಸ್ಯೆಯೂ ಅವರ ಮುಂದೆ ಬರುವುದಿಲ್ಲ. ಈ ವಾರದಾನದಲ್ಲಿನ ಒಂದು ವಿಚಾರ ನನ್ನನ್ನ ಬೆರಗುಗೊಳಿಸಿತು. ಬಾಬಾ ಹೇಳ್ತಾರೆ, ಸಮಸ್ಯೆಗಳ ಜನನ ನಿಯಂತ್ರಣ ಮಾಡಿರಿ ಅಂತ. ಇದು ಎಂಥ ಕ್ರಾಂತಿಕಾರಿ ಯೋಚನೆ ಅಲ್ವಾ? ನಾವೆಲ್ಲರೂ ಸಮಸ್ಯೆ ಹುಟ್ಟಿದ ಮೇಲೆ ಅದನ್ನ ಹೇಗೆ ಪರಿಹರಿಸೋದು ಅಂತ ಒದ್ದಾಡ್ತೀವಿ. ಆದ್ರೆ ಸಮಸ್ಯೆ ಜನಿಸುವುದನ್ನೇ ತಡೆಯೋದು ಹೇಗೆ? ಇದು ಸಂಪೂರ್ಣವಾಗಿ ಪರಮಾತ್ಮನ ದೃಷ್ಟಿಕೋನ. ನೋಡಿ, ಸಮಸ್ಯೆ ಅನ್ನೋದು ಹೊರಗಿನಿಂದ ಬರೋದಿಲ್ಲ. ಅದು ನಮ್ಮ ಆಂತರಿಕ ಸ್ಥಿತಿಯ ದುರ್ಬಲತೆಯಿಂದ ಹುಟ್ಟುತ್ತೆ. ನಮ್ಮ ಬುದ್ಧಿಯಲ್ಲಿ ಸರ್ವಶಕ್ತಿವಂತನ ಸ್ಮೃತಿ ನಿರಂತರವಾಗಿದ್ದಾಗ ನಮ್ಮ ಆ ಪ್ರಭಾವಲಯ, ನಮ್ಮ ಶಕ್ತಿ ಎಷ್ಟು ಪ್ರಬಲವಾಗುತ್ತೆ ಅಂದ್ರೆ ಮಾಯೆ ಅಥವಾ ಸಮಸ್ಯೆಗಳು ಅಲ್ಲಿ ಹುಟ್ಟಲು ಸಾಧ್ಯವೇ ಇಲ್ಲ. ಸಮಸ್ಯೆಗಳು ಹುಟ್ಟುವ ಮೊದಲೇ ಭಸ್ಮವಾಗುತ್ತವೆ. ಇದನ್ನೇ ಬಾಬಾ ಜನನ ನಿಯಂತ್ರಣ ಅನ್ನೋದು. ಅಷ್ಟು ಶಕ್ತಿಶಾಲಿ ಅಲವಾತು. ಇನ್ನು ಇಂದಿನ ಸ್ಲೋಗನ್ ನಮ್ಮ ಮಾನಸಿಕ ಆಧಾರವಾಗಿ ಒಂಥರ ಲಂಗರು ತರಹ ಕಾರ್ಯನಿರ್ವಹಿಸುತ್ತೆ. ಸ್ಲೋಗನ್ ಹೀಗಿದೆ: ಪ್ರಿಯರಾಗುವ ಪುರುಷಾರ್ಥವಲ್ಲ, ಭಿನ್ನರಾಗುವ ಪುರುಷಾರ್ಥ ಮಾಡುತ್ತೀರೆಂದರೆ ಸ್ವತಃವಾಗಿಯೇ ಪ್ರಿಯರಾಗುವಿರಿ. ಲೌಕಿಕ ಜಗತ್ತಿನಲ್ಲಿ ನಾವೆಲ್ಲರೂ ಇತರರಿಗೆ ಪ್ರಿಯರಾಗಲು, ಅವರನ್ನ ಮೆಚ್ಚಿಸಲು ಕೃತಕವಾದ ಪ್ರಯತ್ನಗಳನ್ನ ಮಾಡ್ತೀವಿ. ಆದ್ರೆ ಬಾಬಾ ಹೇಳೋದು ತದ್ವಿರುದ್ಧವಾಗಿದೆ. ನಾನು ಎಲ್ಲರಿಂದನೂ ಭಿನ್ನನಾದರೆ, ಅಂದ್ರೆ ನ್ಯಾರ ಆದರೆ, ಜನ ನನ್ನನ್ನ ದೂರ ಮಾಡುವುದಿಲ್ಲವೇ? ಮೇಲ್ನೋಟಕ್ಕೆ ನಮಗೆ ಹಾಗೆ ಅನಿಸ್ಬೋದು. ಆದರೆ ಲೌಕಿಕ ಪ್ರೀತಿಯು ಷರತ್ತುಗಳಿಂದ ಕೂಡಿರುತ್ತೆ. ನಾವು ಇತರರನ್ನ ಮೆಚ್ಚಿಸಲು ಹೋದಾಗ ಅಲ್ಲಿ ಸ್ವಾರ್ಥ ಮತ್ತು ನಿರೀಕ್ಷೆಗಳು ಇದ್ದೇ ಇರ್ತವೆ. ಆದರೆ ಯಾವಾಗ ನಾವು ದೇಹದ ಸಂಬಂಧಗಳು ಮತ್ತು ಈ ಭೌತಿಕ ಪ್ರಪಂಚದಿಂದ ಮಾನಸಿಕವಾಗಿ ಭಿನ್ನರಾಗುತ್ತೇವೆಯೋ, ಅಂದ್ರೆ ನ್ಯಾರ ಆಗುತ್ತೇವೆಯೋ, ಆಗ ನಮ್ಮ ಪ್ರೀತಿಯು ನಿಷ್ಕಾಮವಾಗುತ್ತೆ, ಶುದ್ಧವಾಗುತ್ತೆ. ನಮಗೆ ಯಾರಿಂದಲೂ ಏನೂ ಬೇಕಾಗಿಲ್ಲ ಅನ್ನೋ ಆ ಸಂಪೂರ್ಣತಾವಸ್ಥೆ ಇದ್ದಾಗ ನಮ್ಮಿಂದ ಹೊರಹೊಮ್ಮುವ ಆ ಕರುಣೆ ಮತ್ತು ಶುದ್ಧ ಪ್ರೀತಿ ಇದೆಯಲ್ಲ, ಅದು ಸ್ವಯಂಚಾಲಿತವಾಗಿ ಎಲ್ಲರನ್ನೂ ನಮ್ಮತ್ತ ಸೆಳೆಯುತ್ತೆ. ನಾವಾಗ ಎಲ್ಲರಿಗೂ ಮತ್ತು ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಆಗ್ತೇವೆ. ಇದನ್ನೇ ಬಾಬಾ ಅವರು ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ ಅಂತ. ನಮ್ಮ ಜೀವನದಲ್ಲಿ ಅನೇಕ ಆತ್ಮಗಳು ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಕೆಲವೊಮ್ಮೆ ಜ್ಞಾನ ಮಾರ್ಗದಲ್ಲಿ ಜೊತೆಯಾಗಿ ನಡೆಯುವವರೇ ಮಾಯೆಗೆ ವಶರಾಗಿ ನಮ್ಮ ಏಳಿಗೆಯನ್ನ ಸಹಿಸದೆ ವಿರೋಧಿಗಳಾಗಬಹುದು. ಆಗ ನಮ್ಮ ಮನಸ್ಸು ವಿಚಲಿತವಾಗುವುದು ಸಹಜ ಅಲ್ವಾ? ಸಹಜ, ಹೌದು. ಆದ್ರೆ ಸಾಧಕರಿಗೆ ಅದು ಶೋಭೆ ತರಲ್ಲ. ಬೇರೆಯವರ ಸ್ಥಿತಿ ಏರುಪೇರಾಗಬಹುದು, ಅವರ ನಡವಳಿಕೆ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿರಬಹುದು. ಆದರೆ ಅವರ ಆಟವನ್ನು ನೋಡಿ ನಾವು ನಮ್ಮ ಆಂತರಿಕ ಸ್ಥಿತಿಯನ್ನ, ನಮ್ಮ ಆ ಏಕರಸ ಸ್ಥಿತಿಯನ್ನ ಕಳೆದುಕೊಳ್ಳಬಾರದು. ನಾವು ಕೇವಲ ಒಂದು ಸಾಕ್ಷಿ ದೃಷ್ಟ, ಅಂದ್ರೆ ಒಬ್ಬ ವೀಕ್ಷಕನ ಸ್ಥಿತಿಯಲ್ಲಿ ಕುಳಿತು ಪ್ರತಿಯೊಂದು ಆತ್ಮದ ಪಾತ್ರವನ್ನ ನೋಡಬೇಕು. ಪ್ರತಿಯೊಬ್ಬರ ಮೇಲೂ ಕಲ್ಯಾಣದ ಭಾವನೆ ಇರಬೇಕು. ಆದರೆ ಯಾರ ನಡವಳಿಕೆಯೂ ನಮ್ಮ ಮನಸ್ಸಿನಲ್ಲಿ ಆ ವ್ಯರ್ಥ ಸಂಕಲ್ಪಗಳ ಅಲೆಗಳನ್ನ ಎಬ್ಬಿಸಬಾರದು. ಇದೇ ಅಚಲ ಅಡೋಲ ಸ್ಥಿತಿ. ಖಂಡಿತ. ಇಷ್ಟು ಗಹನವಾದ ಜ್ಞಾನ ಮಂಥನದ ನಂತರ
ಈ ಎಲ್ಲ ದಿವ್ಯ ರಹಸ್ಯಗಳನ್ನ ಕೇವಲ ನಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ಳದೆ ನಮ್ಮ ಪ್ರಜ್ಞೆಯ ಆಳಕ್ಕೆ ಇಳಿಸ್ಕೊಳ್ಳುವ ಸಮಯ ಈಗ ಬಂದಿದೆ. ಹೌದು. ಈಗ ನಾವು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸೋಣ. ನಾವು ಕುಳಿತಿರುವ ಜಾಗದಲ್ಲೇ ನಮ್ಮ ದೇಹವನ್ನ ಸಂಪೂರ್ಣವಾಗಿ ಸಡಿಲಗೊಳಿಸೋಣ. ಹೊರಗಿನ ಪ್ರಪಂಚದ ಎಲ್ಲಾ ಶಬ್ದಗಳನ್ನ, ಆ ದಿನನಿತ್ಯದ ಗದ್ದಲಗಳನ್ನ, ನಮ್ಮೆಲ್ಲ ಲೌಕಿಕ ಆಲೋಚನೆಗಳನ್ನ ನಿಧಾನವಾಗಿ ಹಿಂದೆ ಬಿಡೋಣ. ನಾವೀಗ ಸಂಪೂರ್ಣ ಏಕಾಗ್ರತೆಯಿಂದ ನಮ್ಮ ಬುದ್ಧಿಯ ದೃಷ್ಟಿಯನ್ನ ಆ ಅನಂತ ಆಕಾಶದಾಚೆಗಿನ ಶಾಂತಿಧಾಮದ ಕಡೆಗೆ ಹಾಯಿಸೋಣ. ಅದೇ ಪರಮಧಾಮ, ಆ ಸುವರ್ಣ ಕೆಂಪು ಬೆಳಕಿನ ಪ್ರಪಂಚ. ಅಲ್ಲಿ ಆ ಸರ್ವಶಕ್ತಿವಂತ ಮಧುರಾತಿ ಮಧುರ ತಂದೆ, ಆ ಜ್ಯೋತಿರ್ಬಿಂದು ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಹೌದು. ನಾನು ಒಂದು ಸಣ್ಣ ಹೊಳೆಯುವ ಚೈತನ್ಯ ನಕ್ಷತ್ರ. ಆ ಪರಮ ತಂದೆಯಿಂದ ಸ್ನೇಹದ ಮತ್ತು ಶಾಂತಿಯ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳ್ತಾ ಇವೆ. ನಾನು ಪರಮಾತ್ಮ ಸ್ನೇಹಿ ಆತ್ಮ. ಆ ಸರ್ವಶಕ್ತಿವಂತನ ಅಪಾರ ಪ್ರೀತಿಯು ನನ್ನ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸಿದೆ. ಯಾವ ಸಮಸ್ಯೆಯೂ ನನ್ನ ಹತ್ತಿರ ಸುಳಿಯಲಾರದು. ಸಮಸ್ಯೆಗಳು ನನ್ನ ಬಳಿ ಬರುವ ಮುನ್ನವೇ ಆ ಯೋಗಾಗ್ನಿಯಲ್ಲಿ ಭಸ್ಮವಾಗ್ತಾ ಇವೆ. ನಾನು ಈ 84 ಜನ್ಮಗಳ ಹಳೇ ವಸ್ತ್ರದ ಮೋಹದಿಂದ ಸಂಪೂರ್ಣವಾಗಿ ಮುಕ್ತನಾದ ಮೋಹಜೀತ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು, ಬುದ್ಧಿ ಕೇವಲ ಆ ಒಬ್ಬ ತಂದೆಯಲ್ಲಿ ಲೀನವಾಗಿದೆ. ನಾನು ಈ ಭೌತಿಕ ದೇಹ ಮತ್ತು ಪ್ರಪಂಚದಿಂದ ಸಂಪೂರ್ಣ ಭಿನ್ನ, ಅಂದ್ರೆ ನ್ಯಾರ ಆಗಿದ್ದೇನೆ. ಆದ್ದರಿಂದಲೇ ನಾನು ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಆತ್ಮನಾಗಿದ್ದೇನೆ. ನನ್ನ ಸುತ್ತಲೂ ಏನೇ ಬದಲಾವಣೆಗಳಾದರೂ, ಬೇರೆ ಆತ್ಮಗಳ ಸ್ಥಿತಿ ಏರುಪೇರಾದರೂ ನಾನು ಕೇವಲ ಸಾಕ್ಷಿದೃಷ್ಟಿ. ನನ್ನ ಆಂತರಿಕ ಸ್ಥಿತಿ ಸದಾ ಅಚಲ, ಅಡೋಲ ಮತ್ತು ಏಕರಸವಾಗಿದೆ. ನಾನು ಸಂಪೂರ್ಣವಾಗಿ ಸುರಕ್ಷಿತನಾಗಿದ್ದೇನೆ. ಬಾಬಾರವರ ಪ್ರೀತಿಯ ಸಾಗರದಲ್ಲಿ ಆಳವಾಗಿ ಮುಳುಗಿದ್ದೇನೆ. ಈ ದಿವ್ಯವಾದ ಶಾಂತತೆಯಿಂದಲೇ ನಾವು ನಿಧಾನವಾಗಿ ಹೊರಬರೋಣ. ಇಂದಿನ ಈ ಆಳವಾದ ಮಂಥನವು ಖಂಡಿತವಾಗಿಯೂ ನಮ್ಮೆಲ್ಲರ ಆತ್ಮಗಳಿಗೆ ಒಂದು ಹೊಸ ಚೈತನ್ಯವನ್ನ, ಒಂದು ದೃಢತೆಯನ್ನ ನೀಡಿದೆ. ನಾವು ನಮ್ಮ ದೈನಂದಿನ ಕರ್ಮಕ್ಷೇತ್ರದಲ್ಲಿ, ಅದು ಕಚೇರಿಯಿರ್ಲಿ ಅಥವಾ ಮನೆ ಇರ್ಲಿ, ಈ ಏಕರಸ ಸ್ಥಿತಿಯನ್ನ ಸದಾ ಕಾಪಾಡಿಕೊಳ್ಳೋಣ. ಇದನ್ನೆಲ್ಲ ಆಲಿಸಿದ ನಂತರ ಒಂದು ವಿಚಾರವನ್ನ ನಾವೆಲ್ಲ ಆಳವಾಗಿ ಚಿಂತಿಸೋಣ. ಈ ಭೌತಿಕ ಶರೀರ, ನಾವು ಗಳಿಸಿರುವ ಈ ಸ್ಥಾನಮಾನಗಳು, ಇವೆಲ್ಲವೂ ಕೇವಲ ನಾಟಕದ ಕೊನೆಯಲ್ಲಿ ನಾವು ಕಳಚಿ ಬಿಸಾಡಿರುವ ಒಂದು ಹಳೆಯ ವಸ್ತ್ರವಷ್ಟೇ ಆಗಿದ್ದರೆ, ಆ ಹಳೆಯ ವಸ್ತ್ರದ ಮೇಲಿನ ಸಣ್ಣ ಪುಟ್ಟ ಸುಕ್ಕುಗಳನ್ನ ಸರಿಪಡಿಸಲು, ಇತರರು ಆ ವಸ್ತ್ರದ ಬಗ್ಗೆ ಏನು ಯೋಚಿಸ್ತಾರೆ ಅಂತ ಚಿಂತಿಸಲು ನಾವೇಕೆ ನಮ್ಮ ಅಮೂಲ್ಯವಾದ ಆ ಮಾನಸಿಕ ಶಕ್ತಿಯನ್ನ ವ್ಯರ್ಥ ಮಾಡ್ಬೇಕು, ಅಲ್ವಾ? ನಮ್ಮ ನಿಜವಾದ ಅಸ್ತಿತ್ವ ಈ ವಸ್ತ್ರವಲ್ಲ, ಆ ಸುವರ್ಣ ಕೆಂಪು ಬೆಳಕಿನ ನಿವಾಸಿಯಾದ ಶಾಶ್ವತ ಆತ್ಮ. ಮುಂದಿನ ಜ್ಞಾನಮಂಥನದವರೆಗೆ ಪರಮಾತ್ಮನ ಆ ಮಧುರ ನೆನಪಿನಲ್ಲಿ ಸದಾ ಹರ್ಷಿತರಾಗಿರಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.